ನಿರ್ಗಮಿಸ್ತಾ ಇದೆ. ಸ್ನೇಹಿತರೆ, ಅವರು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರು ನೋಡ್ತಕ್ಕಂಥ ಪ್ರತಿಯೊಂದು ನೋಟದಲ್ಲೂ ಕೂಡ ಕಟ್ಟಬೇಕು ಪ್ರೋತ್ಸಾಹದಾಯಕವಾಗಿ. ಚಪ್ಪಾಳೆಯ ಮೂಲಕ ಎಲ್ಲರನ್ನ ನಾವು ಹೊಂದಿಸಿದ ಅದೇ ರೀತಿಯಾಗಿ ದ್ವಿತೀಯ ತುಕಡಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಶ್ರೀ ಸಿದ್ಧಲಿಂಗ ಶ್ರೀ ದೇಸಾಯಿ ಕಲಬುರಗಿ ಇವರ ಎರಡನೆಯ ತುಕಡಿ ವೇದಿಕೆಯ ಮುಂಭಾಗದಲ್ಲಿ ವೇದಿಕೆಯನ್ನು ಇರ್ತಕ್ಕಂತಹ ಮುಖ್ಯ ಅತಿಥಿಗಳಿಗೆ ಗಣ್ಯಮಾನ್ಯತೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ನಿರ್ಗಮಿಸ್ತಾ ಇದೆ. ಕಲ್ಲಿನ ನಾಡು ಕಲಬುರಗಿಯ ನಾಯಕರು ಶ್ರೀ ಸಿದ್ಧಲಿಂಗ ದೇಸಾಯಿ ಅವರ ಒಂದು ನೇತೃತ್ವದ ತಂಡ ವೇದಿಕೆಯ ಮುಂಭಾಗದಿಂದ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸ್ತಾ ಇದೆ. ಬಹಳಷ್ಟು ಸೂಕ್ತರಾಗಿರ್ತಕ್ಕಂಥ ಸಮವಸ್ತ್ರ ಶಸ್ತ್ರಧಾರಿಗಳಾಗಿ ಭರವಸೆಯ ನೋಟವನ್ನ ವೇದಿಕೆಯ ಮುಂಭಾಗದಲ್ಲಿ ಬಿಡ್ತಾ ಇದೀಗ ಮೂರನೇ ತಂಡ ಶ್ರೀ ಅಮರೇಶ್ ಪಾಟೀಲ್ ರಾಯಚೂರು ಜಿಲ್ಲೆಯ ನಾಯಕರು. ಶ್ರೀ ಅಮರೇಶ್ ಪಾಟೀಲ್ ಅವರ ನೇತೃತ್ವದ ತೃತೀಯ ತಂಡ ಇದೀಗ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಅವರು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ, ಅವರು ನೋಡ್ತಕ್ಕಂಥ ಪ್ರತಿಯೊಂದು ನೋಟದಲ್ಲೂ ಕೂಡ ಭರವಸೆಯ ನಾಯಕರು. ಮುಂದೆ ತಾವು ಬಂದಿರತಕ್ಕಂಥ 9 ತಿಂಗಳ ತರಬೇತಿಯನ್ನ ನಾವು ಯಶಸ್ವಿಯಾಗಿ ಪೂರೈಸ್ತೇವೆ, ಸಮಾಜ ರಕ್ಷಣೆಯನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಅವರು ನೀಡ್ತಾನೆ ಇದ್ದೇವೆ. ಕದಂ ಕದಂ ಬಡಾಯಿಗ ಖುಷಿ ಗೀತ ಗಾಯಕ ಎನ್ನುವಂತೆ 4ನೆಯ ತುಕಡಿಯಾಗಿ ಶ್ರೀ ಮಲ್ಲಿನಾಥ್ ಬಿ ಕಾವಡೆಯವರ ನೇತೃತ್ವದ ತುಕಡಿ ಈಗ ವೇದಿಕೆಯ ಮುಂಭಾಗದಿಂದ ಗೌರವ ವಂದನೆಯನ್ನ ವೇದಿಕೆಯ ಮೇಲಿರ್ತಕ್ಕಂತಹ ಮುಖ್ಯ ಅತಿಥಿಗಳಿಗೆ ಗಣ್ಯಮಾನ್ಯರಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ನಿಧಾನಗತಿಯ ನಡಿಗೆಯ ಮೂಲಕ ಪಥಸಂಚಲನದಲ್ಲಿ ಪಾಲ್ಗೊಂಡು ನಿರ್ಗಮಿಸ್ತಾ ಇದೆ. ಆ ಎಲ್ಲ 4 ತುಕಡಿಗಳಿಗೆ ಅತ್ಯಂತ ಪ್ರೋತ್ಸಾಹವಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬಂಧುಗಳೇ, ಈ ನಿರ್ಗಮನ ಪಥಸಂಚಲನದಲ್ಲಿ ತಾವೀಗಾಗಲೇ ಒಂದು ಆಕರ್ಷಣೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರಿ. ಅದುವೇ ನಿಧಾನಗತಿಯ ನಡಿಗೆಯ ಮೂಲಕ ವೇದಿಕೆ ಮಾಡತಕ್ಕಂಥ ಗಣ್ಯಮಾನ್ಯರಿಗೆ ಗೌರವ ವಂದನೆಯನ್ನ ಸಲ್ಲಿಸಲಾಗಿದೆ. ಈ ಸುಸಂದರ್ಭದಲ್ಲಿ ಪೊಲೀಸ್ ಬ್ಯಾಂಡ್ನ ಸಹೋದರರು ಕೂಡ ಸುಶ್ರಾಯವಾದ ಸಂಗೀತವನ್ನ ಒದಗಿಸಿ ಅವರ ಲೈವ್ ಬದ್ಧತೆಗೆ ಮೆರುಗನ್ನ ತಂದುಕೊಡ್ತಾ ಇದ್ದಾರೆ. ಶಸ್ತ್ರಧಾರಿಗಳಾಗಿ ಶುಭ್ರವಾದ ಸಮವಸ್ತ್ರದೊಂದಿಗೆ ಶಿಸ್ತಿಗೆ ಹೆಸರಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಒಂದು ಶಿಸ್ತನ್ನ ವಿಶಿಷ್ಟ ರೀತಿಯಲ್ಲಿ ಮೆರೀತಾ ಇದ್ದಾರೆ ಎಲ್ಲ 97 ಪ್ರಶಿಕ್ಷಣಾರ್ಥಿಗಳು. ಹಲೋ ಹಲೋ ಮನಃಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಷಯವನ್ನ ಶ್ರೀ ಯೋಗೇಶ್ ಸಿಬಿಐ ಪೊಲೀಸ್ ಮ್ಯಾನ್ಯುವಲ್ 2 ಮತ್ತು 3 ಎಸ್ ಕೆ ಪವಾರ್ ಸಿಬಿಐ ಶಿಕಾಂಬೂರು, ಪೊಲೀಸ್ ಮ್ಯಾನ್ಯುವಲ್ 1 ಶ್ರೀ ಆರ್ ಬಿ ಹವಾಲ್ದಾರ್ ಸಿಬಿಐ ಶಿಕಾಂಬೂರು ಹಾಗೂ ಸಿಆರ್ಪಿಸಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ವಿಷಯವನ್ನ ಶ್ರೀಮತಿ ಎಸ್ ಜಿ ಕೂಡಲಗಿಮಠ್ ಎಡಿಪಿಯವರು, ಕಂಪ್ಯೂಟರ್ ಮತ್ತು ವೈರ್ಲೆಸ್ ಅನ್ನ ಶ್ರೀ ಸಿದ್ದರಾಮೇಶ್ವರ್ ಪಿಐ ಸೌನೂರು ಹಾಗೂ ಶ್ರೀ ಬಿ ಎ ಬೆಟ್ಟೇರಿ ಪಿಎಸ್ಐ ಅವರು, ಲಿಖಿತ ಸಿಬ್ಬಂದಿ ವಿಷಯವನ್ನ ಶ್ರೀ ಪ್ರದೀಪ್ ಎಲಿ ಎಫ್ಡಿಎ ವಹಿಸುತ್ತಾರೆ. ಇನ್ನು 5ನೇ ತಂಡದ ಮುಖ್ಯ ಹಾಗೂ ಸಹಾಯಕ ಹೊರಾಂಗಣ ಬೋಧಕರಾಗಿ
ಶ್ರೀ ದಿಲೀಪ್ ಎಸ್ವಿ RPI ಮುಖ್ಯ ಕವಾಯತು ಬೋಧಕರಾಗಿ, RJ ದೊಡ್ಡಮನಿ NC6 ಸಹಾಯಕ ಕವಾಯತು ಬೋಧಕರಾಗಿ, LG ಅಸುಂಡಿ ಸಹಾಯಕ ಕವಾಯತು ಬೋಧಕರಾಗಿ, DS ಜಗತಾಪ್ ಸಹಾಯಕ ಕವಾಯತು ಬೋಧಕರಾಗಿ, BC ವಡೇರಹಳ್ಳಿಯವರು, SS ಅರಳಿಯವರು, MS ಕಟಗಿಯವರು, DY ಮ್ಯಾದರ್ ಅವರು ಇವರೆಲ್ಲ ಕೂಡ ಸಹಾಯಕ ಕವಾಯತು ಬೋಧಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಈ ಎಲ್ಲ ಗಣ್ಯಮಾನರಿಗೂ ಕೂಡ ನಾವು ಈ ಸುಸಂದರ್ಭದಲ್ಲಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಇದೀಗ ತಾವು ನೋಡ್ತಾ ಇರ್ತಕ್ಕಂಥದ್ದು ವೇದಿಕೆಯ ಮುಂಭಾಗದಿಂದ ಶೀಘ್ರಗತಿಯ ನಡಿಗೆಯ ಮೂಲಕ ಮತ್ತೊಮ್ಮೆ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸತಕ್ಕಂಥದ್ದು. ಈ ಒಂದು ಶೀಘ್ರಗತಿಯ ನಡಿಗೆಯ ಕವಾಯತು ಮುಖ್ಯ ನಾಯಕರಾಗಿ ಶ್ರೀ ದಿಲೀಪ್ SV RPI ಆಗಿ, ಕವಾಯತು ಉಪನಾಯಕರಾಗಿ ಶ್ರೀ ಮಹಾಂತೇಶ್ PSI ಹಂಸಭಾವಿ ಹಾಗೂ 4 ತುಕಡಿಗಳು ಮತ್ತೊಮ್ಮೆ ವೇದಿಕೆಯ ಮುಂಭಾಗದಲ್ಲಿ ಶೀಘ್ರಗತಿಯ ನಡಿಗೆಯ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ನಿರ್ಗಮಿಸ್ತಾ ಇದ್ದಾವೆ. ಪ್ರಥಮ ತುಕಡಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಬರ್ತಾ ಇದೆ ಶ್ರೀ ಬಸವರಾಜ್ M ಹಳ್ಳಿ ಕಲಬುರಗಿಯವರ ಪ್ರಥಮ ತುಕಡಿ. ಹಾಕ್ತಕ್ಕಂಥ ಹೆಜ್ಜೆ, ಬೀಸ್ತಕ್ಕಂಥ ಕೈ, ನೋಡ್ತಕ್ಕಂಥ ನೋಟ, ಭರವಸೆಯನ್ನ ಪ್ರತಿಯೊಬ್ಬರಿಗೂ ನೀಡತಕ್ಕಂಥ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಅಭಿನಂದನಾರ್ಹರು. ಜೋರಾದ ಚಪ್ಪಾಳೆ ಎಲ್ಲ ತುಕಡಿಗಳಿಗೂ ಕೂಡ. ವೇದಿಕೆ ಮೇಲೆ ಗೌರವ ವಂದನೆಯನ್ನ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ M ನಂಜುಂಡಸ್ವಾಮಿ ಅವರು IPS ಪೊಲೀಸ್ ಮಹಾನಿರೀಕ್ಷಕರು ಪೂರ್ವ ವಲಯ ದಾವಣಗೆರೆ ಇವರು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರೊಂದಿಗೆ ವೇದಿಕೆ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷರು ಪೊಲೀಸ್ ಮಹಾ ಅಧೀಕ್ಷಕರು ಹಾವೇರಿ ಜಿಲ್ಲೆ ಶ್ರೀ ಬಿ ರಮೇಶ್ ಅವರು ಹಾಗೂ ಪ್ರಾಂಶುಪಾಲರು, ಈ ತರಬೇತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಹೆಚ್ಚುವರಿ SP ಶ್ರೀ ಶ್ರೀನಾಥ್ M ಜೋಶಿ ಅವರು ಇವರೆಲ್ಲ ಕೂಡ ವೇದಿಕೆ ಮೇಲಿದ್ದು ಗೌರವ ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ತೃತೀಯ ತಂಡವಾಗಿ ವೇದಿಕೆ ಮುಂಭಾಗದಲ್ಲಿ ಶ್ರೀ ಅಂಬರೀಶ್ ಪಾಟೀಲ್ ರಾಯಚೂರು ಇವರ ಒಂದು ತಂಡ ಶೀಘ್ರಗತಿಯ ನಡಿಗೆಯ ಮೂಲಕ ಮತ್ತೊಮ್ಮೆ ಗೌರವ ವಂದನೆಯ ಸಲ್ಲಿಸಿ ನಿರ್ಗಮಿಸ್ತಾ ಇದೆ. ಅದೇ ರೀತಿಯಾಗಿ 4ನೆಯ ತುಕಡಿಯಾಗಿ ಶ್ರೀ ಮಲ್ಲಿನಾಥ್ B ಕಾಬಡೆ ಅವರ 4ನೆಯ ತುಕಡಿ ವೇದಿಕೆಯ ಮುಂಭಾಗದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಶೀಘ್ರಗತಿಯ ಪಥಸಂಚಲನದ ಕೊನೆಯ ತಂಡವಾಗಿ ವೇದಿಕೆ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಆ ಎಲ್ಲ 4 ತುಕಡಿಗಳು ಅತ್ಯಂತ ಅಭಿನಂದನೀಯ ಚಪ್ಪಾಳೆಗಳನ್ನ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಮುಗಿಸಿಕೊಂಡು ನಿರ್ಗಮನ ಪಥಸಂಚಲನದ ಕಾರ್ಯಕ್ರಮ ಅಲ್ಲೇ ಕೊಡು. ಸ್ಟೇಜ್ ಕೊಡು. ಸರಿ. In review order by the center, right march. ರಿವ್ಯೂ ಆರ್ಡರ್ ಮೂಲಕ ಮತ್ತೆ ತಂಡಗಳು ವೇದಿಕೆ ಭಾಗಕ್ಕೆ. Red, general salute, present, ಮತ್ತೆ ಅತಿಥಿಗಳಿಗೆ ಗೌರವ ವಂದನೆ. ಬಂಧುಗಳೇ, ಇದೀಗ ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದುವೇ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜದ ಆಗಮನ. ನಮ್ಮ ಹೆಮ್ಮೆಯ, ನಮ್ಮ ರಾಷ್ಟ್ರಭಕ್ತಿಯ
ಲಾಂಛನ, ನಮ್ಮ ತ್ರಿವರ್ಣ ಧ್ವಜ ಹಾಗೂ ಪೊಲೀಸ್ ಇಲಾಖೆ ಹೆಮ್ಮೆಯ ಪೊಲೀಸ್ ಧ್ವಜ ಇದೀಗ ವೇದಿಕೆ ಮುಂಭಾಗದಲ್ಲಿ ಬಂಕಾಪುರದ PSI ಆಗಿರ್ತಕ್ಕಂಥ ಶ್ರೀ ಸಿದ್ದಾರು ಗಡಿಗೇರ್ ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜ ವೇದಿಕೆ ಮುಂಭಾಗಕ್ಕೆ. ರಾಷ್ಟ್ರಧ್ವಜವನ್ನ ಮಂಜುನಾಥ್ ಗಿರಿಯಪ್ಪ ಅವರು ಎದೆ ಸಂಖ್ಯೆ 102, ಮೆಟಲ್ ಸಂಖ್ಯೆ 102, ಕಲಬುರಗಿ ಜಿಲ್ಲೆ ಇವರು ಭಕ್ತಿಪೂರ್ವಕವಾಗಿ ಹಿಡಿದು ಬರ್ತಾ ಇದ್ರೆ, ಪೊಲೀಸ್ ಧ್ವಜವನ್ನ ವಸಂತ್ ಸುಭಾಷ್ ರಾಠೋಡ್ ಅವರು ಎದೆ ಸಂಖ್ಯೆ 30, ಮೆಟಲ್ ಸಂಖ್ಯೆ 134, ಕಲಬುರಗಿ ಜಿಲ್ಲೆ ಇವರು ಪೊಲೀಸ್ ಧ್ವಜವೊಂದಿಗೆ ಬರ್ತಾ ಇದ್ರೆ, ಬೆಂಗಾವಲು ಪಡೆಯಾಗಿ ಪೊಲೀಸ್ ಧ್ವಜಕ್ಕೆ ಹಾಗೂ ರಾಷ್ಟ್ರಧ್ವಜಕ್ಕೆ ಬಾಷಾ ಸಾಬ್ ಮುಜಾವರ್ ಸೈಫನ್ ಸಾಬ್ ಎದೆ ಸಂಖ್ಯೆ 99, ಮೆಟಲ್ ಸಂಖ್ಯೆ 64, ಕಲಬುರಗಿ ಜಿಲ್ಲೆ ಹಾಗೂ ಬಾಗಣ್ಣ ವಿಠೋಲ್ ಸತ್ಯಾಳ್ರವರು ಎದೆ ಸಂಖ್ಯೆ 70, ಮೆಟಲ್ ಸಂಖ್ಯೆ 167, ಕಲಬುರಗಿ ಜಿಲ್ಲೆ. ಅದೇ ರೀತಿಯಾಗಿ ಸುರೇಶ್ ಜ್ಞಾನಪ್ಪ ಜಲ್ಲಿಯವರು ಕಲಬುರಗಿ ಜಿಲ್ಲೆ, ಎಂ ನಾರಾಯಣ ವೆಂಕಟೇಶ್ವರವರು ಕಲಬುರಗಿ ಜಿಲ್ಲೆ. ಇವರು ಕೂಡ ಏರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ, ನಮ್ಮ ರಾಷ್ಟ್ರೀಯ ಭಕ್ತಿಯನ್ನ, ನಮ್ಮ ದೇಶಭಕ್ತಿಯನ್ನ ಹೆಚ್ಚಿಸ್ತಕ್ಕಂಥ ಧ್ವಜ. ಕರ್ನಾಟಕ ರಾಜ್ಯ ಸರ್ಕಾರದ ಲಾಂಛನವುಳ್ಳ ಪೊಲೀಸ್ ಧ್ವಜ. Proud national salute, peasant arms. ಇದೀಗ ಪ್ರತಿಜ್ಞಾ ವಿಧಿ ಬೋಧನೆ ಸನ್ಮಾನ್ಯ ಶ್ರೀ ಶ್ರೀನಾಥ್ ಜೋಶಿ ಅವರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಾಚಾರ್ಯರು, ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಹಾವೇರಿ ಇವರಿಂದ. ನಾನು ಭಾರತ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇನ್ನಿತರೆ ಪ್ರಭಾವಗಳಿಗೆ ಒಳಗಾಗದೆ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿರ್ತಕ್ಕಂತಹ ಸನ್ಮಾನ್ಯರಿಗೆ ಧನ್ಯವಾದಗಳು.
ಬಂಧುಗಳೇ, ಈಗಾಗಲೇ ತಾವು ಕಂಡಿದ್ದೀರಿ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜದ ನಿರ್ಗಮನವನ್ನ ತಾವು ನೋಡ್ತಾ ಇದ್ದೀರಿ. ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜವನ್ನ ಸಾಕ್ಷಿಯಾಗಿಟ್ಟುಕೊಂಡು ಪ್ರತಿಯೊಬ್ಬ ಪ್ರಶಿಕ್ಷಣಾರ್ಥಿ ಕೂಡ ಭವಿಷ್ಯತ್ತಿನಲ್ಲಿ ಸಮಾಜ ಸೇವೆಯನ್ನು ನಾವು ಯಶಸ್ವಿಯಾಗಿ ಮಾಡ್ತೇವೆ ಅಂತಕ್ಕಂಥ ಒಂದು ಪ್ರಮಾಣವನ್ನ ಮಾಡಿದ್ದನ್ನು ತಾವು ಕಂಡಿದ್ದೀರಿ. ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳು ಈಗ ವೇದಿಕೆಯ ಮುಂಭಾಗದ ಎಡಭಾಗದಿಂದ ನಿರ್ಗಮಿಸ್ತಾ ಇದ್ದೇವೆ. ಶ್ರೀ ಸಿದ್ದಾರೂಢ ಪಡಿಗೇರ್ PSI ಪಂಕಾಪುರ್ ಅವರ ನೇತೃತ್ವದಲ್ಲಿ ಬಂದಿರತಕ್ಕಂತಹ ಈ ಧ್ವಜಗಳು, ರಾಷ್ಟ್ರಧ್ವಜವನ್ನ ಮಂಜುನಾಥ್ ಗಿರಿಯಪ್ಪ ಇವರು ನಿರ್ವಹಿಸಿದ್ದರೆ ಪೊಲೀಸ್ ಧ್ವಜವನ್ನ ವಸಂತ ಸುಭಾಸ್ ರಾಥೋಡ್ ಅವರು ನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಬೆಂಗಾವಲು ಪಡೆಯಾಗಿ ಶ್ರೀ ಬಾದ್ಶಾ ಸಾಬ್ ಮುಜಾಫರ್ ಸೈಫನ್ ಸಾಬ್, ಭಾಗಣ್ಣ ವಿಠೋಲ್ ಸಾಧ್ಯಾಳ್, ಸುರೇಶ್ ಜ್ಞಾನಪ್ಪ ಜಲ್ಲಿ, ಎಂ ನಾರಾಯಣ್ ವೆಂಕಟೇಶ್. ಶೌರ್ಯ, ಶಾಂತಿ ಹಾಗೂ ಸಮೃದ್ಧಿಗೆ ಹೆಸರಾಗಿರ್ತಕ್ಕಂತಹ ಕೇಸರಿ, ಬಿಳಿ, ಹಸಿರು 3 ಬಣ್ಣದ ನಡುವೆ ಅಶೋಕ ಚಕ್ರ 24 ಗಂಟೆಗಳು ಸಹ ನಮ್ಮ ಅವಿರತವಾದ ಪ್ರಾಮಾಣಿಕತೆಯ ಸೇವೆಯನ್ನ ಸಲ್ಲಿಸಬೇಕು ಅನ್ನುವ ಸಂಕೇತವಾಗಿ ಅಶೋಕ ಚಕ್ರವನ್ನು ಹೊಂದಿರತಕ್ಕಂತಹ ನಮ್ಮ ರಾಷ್ಟ್ರಧ್ವಜ ಹಾಗೂ ಗಾಢ ನೀಲಿಯ ಒಂದು ಬಣ್ಣದಲ್ಲಿ ರಾಷ್ಟ್ರ ಲಾಂಛನ ಹೊಂದಿರತಕ್ಕಂತಹ ಪೊಲೀಸ್ ಧ್ವಜ, 2 ಧ್ವಜಗಳು ಈಗ ವೇದಿಕೆಯ ಎಡಭಾಗದಿಂದ ನಿರ್ಗಮಿಸ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೇನೆ. ಕರ್ನಾಟಕ ರಾಜ್ಯ ಪೊಲೀಸ್ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ IGP ಸಾಹೇಬರವರಾದ ಸನ್ಮಾನ್ಯ ಶ್ರೀ ನಂಜುಂಡಸ್ವಾಮಿ ಸರ್ ಅವರೇ, ಈ ತರಬೇತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಮತ್ತೆ ಇಲ್ಲಿ ಬಂದ ನಮ್ಮ ಸಿಬ್ಬಂದಿಗಳೇ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳ ಪಾಲಕರೇ, ಪತ್ರಕರ್ತ ಬಂಧುಗಳೇ ಮತ್ತು ಪ್ರಶಿಕ್ಷಣಾರ್ಥಿಗಳೇ, ಇವತ್ತು ಹಾವೇರಿ ಜಿಲ್ಲೆ ಪೊಲೀಸ್ ತರಬೇತಿ ಶಾಲೆಯ 5ನೇ ತಂಡದ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನೆ ಕಾರ್ಯಕ್ರಮವಿರುತ್ತದೆ. ಈ ನಿರ್ಗಮನ ಪಥಸಂಚಲನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕೆಂದು ನಾವು ನಮ್ಮೆಲ್ಲರ ಪ್ರೀತಿಯ ಪೂರ್ವ ವಲಯದ IGP ಸಾಹೇಬರಾದ ಸನ್ಮಾನ್ಯ ಶ್ರೀ ನಂಜುಂಡಸ್ವಾಮಿ ಸರ್ ಅವರಿಗೆ ಕೇಳಿಕೊಂಡಾಗ ಅತಿ ಸಂತೋಷದಿಂದ ಒಪ್ಪಿಕೊಂಡು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಕುತಿ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಸನ್ಮಾನ್ಯ IGP ಸರ್ ಅವರಿಗೆ ನಾನು ಜಿಲ್ಲಾ ವತಿಯಿಂದ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಲ್ಲಿ ಹಾಜರಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಕೋರುತ್ತೇನೆ. ಅದೇ ತರಹ ಈ ತರಬೇತಿ ಶಾಲೆಯಲ್ಲಿ ಒಳಾಂಗಣ ತರಬೇತಿ ನೀಡಿದ ಎಲ್ಲ ಅಧಿಕಾರಿಗಳು ಹಾಗೂ ಶಿಕ್ಷಕ ವರ್ಗದವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಹಾಜರಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳ ಪಾಲಕರು, ಸಹೋದರ ಮತ್ತು ಸಹೋದರಿಯರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಸಮಾರಂಭಕ್ಕೆ ಆಗಮಿಸುವ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮ ಬಂಧುಗಳಿಗೆ ಹಾಗೂ ಹಾವೇರಿಯ ನಾಗರಿಕ ಹಿತೈಷಿಗಳಿಗೂ ಸಹ ಹಾವೇರಿ ಜಿಲ್ಲೆ ಪೊಲೀಸ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ಪ್ರಶಿಕ್ಷಣಾರ್ಥಿಗಳು ಹಾಗೂ ಇಲ್ಲಿ ಹಾಜರಿರುವ ಸರ್ವರಿಗೂ ಮತ್ತೊಮ್ಮೆ ಹಾವೇರಿ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಸರ್ವರನ್ನು ಸವಿ ನುಡಿಗಳಿಂದ ಹೃದಯಪೂರ್ವಕವಾಗಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಿದಂತಹ ಶ್ರೀಯುತ B ರಮೇಶ್ IPS ಅವರಿಗೆ ಧನ್ಯವಾದಗಳು. ಈಗ ಒಂದು ನಿಮಿಷ, ಎಲ್ಲರನ್ನ ಸ್ವಾಗತ ಮಾಡಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ B ರಮೇಶ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪುಷ್ಪಗುಚ್ಛ ನೀಡುವುದರೊಂದಿಗೆ ನಾವು ಈ ತರಬೇತಿ ಶಾಲೆಯ ಪ್ರಾಂಶುಪಾಲರು, ಹೆಚ್ಚುವರಿ SP ಸಾಹೇಬರಾಗಿರ್ತಕ್ಕಂಥ ಶ್ರೀನಾಥ್ M ಜೋಶಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾವೇರಿ ಇಲ್ಲಿನ ಶ್ರೀನಾಥ್ ಜೋಶಿ ಅವರು ವರದಿಯನ್ನ ವಾಚಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಪೊಲೀಸ್ ತರಬೇತಿ ಶಾಲೆಯ 5ನೇ ತಂಡದ ನಿರ್ಗಮನ ಪಥಸಂಚಲನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಶ್ರೀ ಎಂ ನಂಜುಂಡಸ್ವಾಮಿ IPS ಪೊಲೀಸ್ ಮಹಾನಿರೀಕ್ಷಕರು ಪೂರ್ವ ವಲಯ ದಾವಣಗೆರೆ ರವರೇ ಹಾಗೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರತಕ್ಕಂತಹ ಶ್ರೀ B ರಮೇಶ್ IPS ರವರೇ, ಶಾಲೆಯ ಗೌರವ ಉಪನ್ಯಾಸಕರೇ, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ನಗರದ ಗಣ್ಯರೇ, ಮಾಧ್ಯಮ ಮಿತ್ರರೇ, ಪ್ರಶಿಕ್ಷಣಾರ್ಥಿಗಳ ಪೋಷಕರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಾಗರಿಕ ಬಂಧುಗಳೇ, ಹಾವೇರಿ ಜಿಲ್ಲೆಯ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ 5ನೇ ತಂಡದ ಬುನಾದಿ ತರಬೇತಿಯು ದಿನಾಂಕ 27/2/12